ಸ್ಪೀಕರ್ ಅವ್ರ ಮೇಲ್ಗಡೆ ಇಲ್ಲಿ ಮಾತ್ರ ಲೋಕಲ್ ಅವರು ನೀವು ಲೋಕಲ್ ಆಗಿ ಇರಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿದೆ. ಸೊ ಅವರು ಕೂಡ ಬಹಳ ಆಸಕ್ತಿ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಅವರು ಕೂಡ ಸರ್ಕಾರ ಪರವಾಗಿ ಸ್ಪೀಕರ್ ಸಾಹೇಬ್ರೆ ನಿಮ್ಮನ್ನ ಸ್ವಾಗತ ಮಾಡ್ತಾರೆ. ಇತಿಹಾಸಕ್ಕೆ ಹೋಗೋದಾದರೆ ನಿಮ್ಮಲ್ಲಿರುವಂತಹ ಸಂಪತ್ತು ಜೊತೆಗೆ ನಿಮ್ಮ ಹಿರಿಯರು ಇಡೀ ರಾಷ್ಟ್ರಕ್ಕೆ ಬ್ಯಾಂಕ್ಗಳನ್ನು ಕೊಟ್ಟಂತ ಜನ ನೀವು, ಬ್ಯಾಂಕ್ನಲ್ಲಿ ಶಿಸ್ತು ಕೊಟ್ಟಂತ ಜನ ನೀವು. ಬಹುಶಃ ಇಡೀ ಪ್ರಪಂಚದಲ್ಲಿ ನಿಮ್ದೇ ಆದಂತಹ ಜನ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ದಿಸ್ ಇಸ್ ಆಲ್ಸೋ ಎಜುಕೇಶನ್ ಆಫ್. ಬಹುಶಃ ಇಷ್ಟು ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, PU ಕಾಲೇಜಸ್, ಹ್ಯೂಮನ್ ರಿಸೋರ್ಸಸ್ ನೀವು ತಯಾರು ಮಾಡುವಂಥವ್ರು ಈ ರಾಜ್ಯದ ಯಾವ ಜಿಲ್ಲೆಯಲ್ಲೂ ಕೂಡ ಇಲ್ಲ. ಅಷ್ಟು ಉತ್ಪಾದನೆಯನ್ನು ನೀವು ಮಾಡ್ತಾ ಇದ್ದೀರಿ. ಈ ಮಧ್ಯದಲ್ಲಿ ನಮ್ಮ ಜನ ಇಲ್ಲಿರೋರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಮುಂಬೈ ಹೋಗ್ತಾ ಇದ್ದಾರೆ, ಬೆಂಗಳೂರು ಹೋಗ್ತಾ ಇದ್ದಾರೆ, ಪ್ರಪಂಚದ ವಿವಿಧ ಮೂಲೆ ಹೋಗ್ತಾ ಇದ್ದಾರೆ, ಸೌದಿಗೆ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಮನೆಯವರು ಅಲ್ಲಿದ್ದಾರೆ. ಎಲ್ಲ ಅಲ್ಲಿ ನಿಮ್ಮ ಜ್ಞಾನ, ಸಂಪತ್ತು, ವ್ಯವಹಾರ, ವಹಿವಾಟು ಎಲ್ಲ ಕೂಡ ಇಟ್ಕೊಂಡಿದ್ದೀರಿ. ಈ ಕಡೆ ಪ್ರಕೃತಿ, ಒಂದ್ ಕಡೆ ಬೀಚ್. ನಾವು ಗೋವಾ ನೋಡ್ತಾ ಇದ್ವಿ. ಗೋವಾಕ್ಕೂ ನಮಗೂ ಏನ್ ವ್ಯತ್ಯಾಸ? ಪರಿಸರದಲ್ಲಾಗ್ಲಿ, ಪ್ರಕೃತಿಲಾಗ್ಲಿ, ನೀರಿನಲ್ಲಿ ಅಲ್ಲಿರೋ ಬೀಚೇ ನಮ್ಮಲ್ಲಿದೆ. ಕೆಲವು ಕಡೆ ಹಾರ್ಡ್ ವಾಟರ್ ಇದೆ, ಕೆಲವು ಕಡೆ ಸಾಫ್ಟ್ ವಾಟರ್ ಇದೆ. ಸೊ ಹಿಂಗೆ ಇರುವಂತ ಸಂದರ್ಭದಲ್ಲಿ ನಾವೆಲ್ಲೋ ಎಡವಿದ್ದೇವೆ. ಈ ಮಧ್ಯದಲ್ಲಿ ಕಳೆದ 7-8 ತಿಂಗಳಿದೆ ಕ್ಯಾಬಿನೆಟ್ ನಲ್ಲಿ ನಮ್ಮ ಟೂರಿಸಂ ಪಾಲಿಸಿ ಬಗ್ಗೆ ಒಂದು ಸಬ್ಜೆಕ್ಟ್ ಬಂತು. ಟೂರಿಸಂ ಪಾಲಿಸಿನ ಅದು ಕೂಡ ನಾನು ಮಾಡಿದೆ. ಆದ್ರೆ ನಾನು ಟೂರಿಸಂ ಪಾಲಿಸಿ ಮಾಡ್ಬೇಕಾದ್ರೆ ಆ ಫೈನಲ್ ಟೂರಿಸಂ ಪಾಲಿಸಿನ ಬೋರ್ಡ್ ಮಾಡಿಸಿದೆ. ಸ್ವಲ್ಪ ದಯವಿಟ್ಟು ಇರಬೇಕು ಅಂತ ನಮ್ಮ ದಿನೇಶ್ ಲಕ್ಷ್ಮಿ ಅವರು, ನಮ್ಮ ವೈದ್ಯ ಅವರ ಕ್ಯಾಬಿನೆಟ್ ಇದ್ರು, ನಮ್ಮ ಟೂರಿಸಂ ಮಿನಿಸ್ಟರ್ ಕೂಡ ಇದ್ರು. ಲೆಟ್ ಅಸ್ ನಾಟ್ ಫೈನಲೈಸ್ ದಿ ಟೂರಿಸಂ ಪಾಲಿಸಿ ಆಫ್ ಎಸ್ಪೆಷಲಿ ಕೋಸ್ಟಲ್ ಅಂತ ಹೇಳಿ ನಾನು ಬೋರ್ಡ್ ಮಾಡಿಸಿದೆ. ಕೇಳಿದ್ರು ಯಾಕೆ ಇಲ್ಲಿ ನಾವೇನಾದ್ರು ಹೊರಗಡೆಯಿಂದ ಆಕರ್ಷಣೆ ಮಾಡಬೇಕಾದ್ರೆ, ಯಾರು ಬಂಡವಾಳ ಹಾಕ್ಬೇಕಾದ್ರೆ, ಬನ್ನಿ ಪ್ಲೀಸ್ ಬಹಳ ಜಲ್ದಿ ಬರ್ತಾ ಇದೆ ಮತ್ತು ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ವೇದಿಕೆ ಮೇಲೆ ನಮ್ಮ ಹಿರಿಯರಂತ ಫಸ್ಟ್ ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ, ದಿನೇಶ್ ಗುಂಡ್ರಾಯರು, ಈ ಜಿಲ್ಲೆಯ ಸಚಿವರು, ಅವರು ಸ್ವಾಗತ ವಹಿಸ್ತೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಕಾರವಾರದ ನಮ್ಮ ಸ್ಪೀಕರ್ ಆಗಿದ್ದಂಥವರು, ಮಾಜಿ ಮಂತ್ರಿ ಆಗಿದ್ದಂಥವರು ಭಾಗಿಯಾಗಿದ್ದಾರೆ, ಚೌಡಾರ್ ಇದ್ದಾರೆ, ಎಂಪಿಯವರು ಮತ್ತು ಎಲ್ಲ ಶಾಸಕರಿದ್ದಾರೆ. ಎಲ್ಲ ಶಾಸಕರಿದ್ದಾರೆ. ನಾನೆಲ್ಲರ ಹೆಸರು ತೆಗೆದುಕೊಳ್ಳೋದನ್ನ ಕ್ಷಮಿಸಿ. ಮತ್ತು ಎಲ್ಲ ಉದ್ಯಮಿಗಳೆಲ್ಲ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಕೂಡ ಬಯಸಿ ಒಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ. ಕರಾವಳಿ ಎಂದರೆ ಒಂದು ಸೌಂದರ್ಯ, ಜ್ಞಾನ, ಸಂಪತ್ತಿನ ಒಂದು ಪರ್ವತ, ದೈವ, ದೇವಾಲಯ, ಶಕ್ತಿ ದೇವತೆಗಳ ಒಂದು ದೊಡ್ಡ ಪ್ರವಾಸಿ ಕ್ಷೇತ್ರ, ವ್ಯಾಪಾರಿಗಳ ಒಂದು ನಿಧಿ, ಪ್ರವಾಸಿಗರ ಸ್ವಾಗತ. ಇಷ್ಟೆಲ್ಲ ಇರಬೇಕಾದ್ರೆ ಇಲ್ಲಿ
ವಿಶಿಷ್ಟವಾದಂತಹ ಕಲೆ ಎಲ್ಲ ಕೂಡ ಇರಬೇಕಾದ್ರೆ ನಾವು ಯಾಕೆ ಹಿಂದೆ ಹೋಗಿದ್ದೀವಿ ಎಂದು ನನಗೆ ಅರ್ಥ ಆಗ್ತಾ ಇದೆ. 300 ಕಿಲೋಮೀಟರ್ ಕರಾವಳಿ ಇದೆ. ಇಲ್ಲಿರುವಂತ ಪರಿಸರ, ಇಲ್ಲಿರುವಂತ ಮಲೆನಾಡು ಜೊತೆ ಸೇರ್ಕೊಂಡು ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಜಿಲ್ಲೆ ಇವೆಲ್ಲ ಸೇರ್ಕೊಂಡು ಇಲ್ಲಿರುವಂತ ನಮ್ಮ ಸ್ಪೀಕರ್ ಸಾಹೇಬ್ ಬರೆದಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.